ಭಾಳ ವರ್ಷಗಳಿಂದ ಈ ಬಡಾವಣೆ ಇದೆ, ಯಲಹಂಕ ಕ್ಷೇತ್ರ ಸೇರಿರ್ತಕ್ಕಂಥದ್ದು ಮತ್ತು ಎಲ್ಲ ಬಂಡೆಗಳಿರ್ತಕ್ಕಂಥ ಜಾಗ. ನಾವು ಹಿಂದೆ ಎಲ್ಲ ಕುಡಿಯೋ ನೀರಿಗೆ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ವಿ. ಆದರೆ ಬೋರ್ವೆಲ್ಗಳಲ್ಲಿ ಸಾಕಷ್ಟು ನೀರು ಸಿಗ್ತಾ ಇರಲಿಲ್ಲ. ಜನ ಇಲ್ಲಿ ಸಾಕಷ್ಟು ಭಾಳ ತೊಂದರೆಯನ್ನು ಅನುಭವಿಸಿದ್ದಾರೆ. ಎಲ್ಲ ಟ್ಯಾಂಕರ್ಗಳಲ್ಲಿ ನೀರು ಓಡಿಸ್ಕೊಂಡು ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಅದು ತಾತ್ಕಾಲಿಕ ವ್ಯವಸ್ಥೆ ಆಗಿತ್ತು. ಈಗ ಸರ್ಕಾರದ ಕಡೆಯಿಂದ BBMP ಕಡೆಯಿಂದ ಈಗ ನಾವು ಕಾವೇರಿ ನೀರನ್ನು ಕೂಡ ಕನೆಕ್ಷನ್ಗಳನ್ನು ಕೊಟ್ಟು ಈಗ ನೀರನ್ನು ಇವತ್ತು ಚಾಲನೆಯನ್ನು ಕೊಟ್ಟಿದ್ವಿ. ಅವರೆಲ್ಲ ಕೂಡ ಮೀಟರ್ಗಳನ್ನು ಹಾಕ್ಸ್ಕೊಂಡು ಕಾವೇರಿ ನೀರು ಬಂದ ಮೇಲೆ ವಾರಕ್ಕೆ 2 ಸರಿ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಸಫಿಷಿಯೆಂಟ್ ವಾಟರ್ ಕೂಡ ಇದೆ. ಸೊ ಅದರ ಸದುಪಯೋಗವನ್ನು ನಮ್ಮ ಎಲ್ಲ ಜನ ಪಡ್ಕೊಳ್ಬೇಕು. ಮತ್ತು ಜೊತೆಯಲ್ಲಿ ಸ್ಯಾನಿಟ್ರಿ ಕೂಡ ಆಗಬೇಕಾಗಿದೆ. ಅದನ್ನು ನಮ್ಮ ಅಧಿಕಾರಿಗಳು ಮಾತಾಡಿದ್ದೀನಿ, ಅದನ್ನು ಕೂಡ ಈಗ ಪ್ರಾರಂಭ ಮಾಡ್ತಾರೆ. ತದನಂತರ ಎಲ್ಲ ಎಂಟೈರ್ ಲೇಔಟ್ಗೆ ಏನಿದೆ, ಇದು ನಗರನೂ ಅಲ್ಲ, ಹಳ್ಳಿನೂ ಅಲ್ಲ, ಸ್ಲಮ್ಮೂ ಅಲ್ಲ, ಹಂಗೈತೆ ಇದೆಲ್ಲ ಕೂಡ. ಎಲ್ಲ ರಸ್ತೆ ಡ್ರೈನೇಜ್ಗಳು ಕೂಡ ಈಗಾಗಲೇ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಮಾಡಿದ್ದೀನಿ. ಆದರೆ ಒಂದು ಸರಿ ಸ್ಯಾನಿಟರಿ ಎಲ್ಲ ಆಗಿದ್ದ ಜಾಗಗಳಿಗೆ ರಸ್ತೆಗಳನ್ನು ಕೂಡ ಪೂರ್ಣ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಒಬ್ರಿಗೊಬ್ರು ಹೊಂದಾಣಿಕೆ ಆಗ್ತಾ ಇರಲಿಲ್ಲ, ಕೆಲಸಗಳು ಆಗ್ತಾ ಇರಲಿಲ್ಲ ಸರಿಯಾಗಿ. ಆದರೂ ಕೂಡ ಆಗ ಶಕ್ತಿ ಮೀರಿ ರಸ್ತೆ ಚರಂಡಿ ಇವೆಲ್ಲ ಒಂದು ಸ್ವಲ್ಪ ಮಾಡ್ತಾ ಇದ್ವಿ. ಬಲ್ಬ್ಗಳೆಲ್ಲ ಇಲ್ಲಿ ಎಷ್ಟೇ ಬೋರ್ವೆಲ್ ಹಾಕಿದ್ರು ಕೂಡ ಕುಡಿಯೋ ನೀರು ಒಂದು ತಿಂಗಳು ಇರ್ತಾ ಇರಲಿಲ್ಲ. ನೀರು ಬೀಳೋದು ಒಂದು 4-5 ತಿಂಗಳಿಗೆ ನೀರು ಡ್ರೈ ಆಗೋದು. ಯಾಕಂದರೆ ಇದು ಭೂಮಿ ಒಳಗಡೆ ಬರೀ ಬಂಡೆನೇ, ನೀರು ಸ್ಟಾಕಿಂಗ್ ಪಾಯಿಂಟೇ ಇಲ್ಲ. ಸೊ ಇದನ್ನು ಮನಗಂಡು ಸರ್ಕಾರದ ಕಡೆಯಿಂದ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಮಂಜೂರಾದರೂ ಕೂಡ ಅದಕ್ಕೆ ಸರಿಯಾಗಿ ಬೇಗ ಸಿಕ್ಕಿರಲಿಲ್ಲ. ನಮ್ಮ ಮಿರ್ಜಾರ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬಂದಮೇಲೆ ಮತ್ತು ನಮ್ಮ ಎಡಬಲಿಯಲ್ಲಿ ಮಂಜು ಬರಪ್ಪ, ನಮ್ಮ ಮಂಜುನಾಥ್ ಎಲ್ಲ ಟೀಮ್ ಸೇರಿಕೊಂಡು ನಾವೆಲ್ಲ ಮೀಟಿಂಗ್ಗಳನ್ನು ಮಾಡಿದ್ವಿ. ಈಗ ಸರ್ಕಾರ ಕೂಡ ಶ್ರೀನಿವಾಸಪುರನ ಪೂರ್ತಿ ಯಲಹಂಕಕ್ಕೆ ಕೊಟ್ಟರು. BBMP ಕೂಡ ಯಲಹಂಕಕ್ಕೆ ಬರ್ತದೆ. ಇನ್ಯಾರು ಬ್ಯಾಟ್ರಾಯಪುರಕ್ಕೆ ಹೋಗಲ್ಲ. ನೀವು ನಮ್ಮ ಇಂಜಿನಿಯರ್ಸ್ ಎಲ್ಲ ಇಲ್ಲೇ ಬರ್ತಾರೆ ಈಗ. ಯಾಕಂದರೆ ಮೊದಲು 2 MLAಗಳು 2 ಕಾರ್ಪೊರೇಟರ್ ಆಗೋದಿದ್ದು ಕೆಲಸ. ನಮಗೆ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದ್ದಂಗೆ ಆಗ್ತದೆ. ಸೊ ಆ ದೃಷ್ಟಿಯಿಂದ ಈಗ ಮುಂದೆ GBA ಎಲೆಕ್ಷನ್ ನಡೀತದೆ. ನೀವೆಲ್ಲ ಕೂಡ ಯಲಹಂಕದಲ್ಲೇ ಇರ್ತೀರಿ. ಇನ್ನು ಬ್ಯಾಟ್ರಾಯಪುರಕ್ಕೂ ನಮ್ಗೆ ಯಾವುದೇ ರೀತಿಯಾದಂಥ ಪೊಲಿಟಿಕಲಿ ಸಂಬಂಧ ಇರಲ್ಲ. ಸೊ ಅದಾದಮೇಲೆ ಈಗ ನಾವು ಕಾವೇರಿ ನೀರನ್ನು ಕೊಡುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ವಿ. ಈಗ ಕೆಲವು ಭಾಗಗಳಿಗೆಲ್ಲ ಹೋಗಿ ಬಂದೆ ನಾನು. ಹಳೆ ನಗರ ಎಲ್ಲ ನಡ್ಕೊಂಡೇ ಬಂದ್ವಿ ನಾವೆಲ್ಲ ಕೂಡ. ಕೆಲವು ಕಡೆ ಕಾವೇರಿ ನೀರು ಹೋಗ್ತಾ ಇದೆ, ಕೆಲವು ಕಡೆ ಇನ್ನೂ ಕೆಲವು ಲೈನ್ಗಳಿಗೆ ನೀರು ಇನ್ನೂ ಹೋಗಬೇಕು. ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಮಿಸ್ಸಿಂಗ್ ಬಿಟ್ಸ್ ಏನೈತೆ ನಮ್ಮ ಇಂಜಿನಿಯರ್ಸ್ ಇರ್ತಾರೆ ಇಲ್ಲೇ, ತಾವು ಕೂಡ ಜಾಗಗಳನ್ನು ತೋರಿಸಿ ಇನ್ನು ಇಲ್ಲಿ ಮೇಲ್ಗಡೆ ಕಾಲೋನಿ, ಇನ್ನು ಮೇಲ್ಗಡೆ ಒಂದಷ್ಟು ಜಾಗ ಇವೆಲ್ಲ ಕೂಡ ಕಾವೇರಿ ಕೊಡಬೇಕು. ಇವೆಲ್ಲವನ್ನು ಕೊಡ್ತೀವಿ, ಯಾರು ಆತಂಕ ಪಡೋದೇನು ಬೇಡ. ಬಟ್ ಇಲ್ಲೇನು ಸಮಸ್ಯೆ ಏನಾಗೈತೆ, ಕೆಲವ್ರ ಮನೆಗಳು ಸಂಪ್ ಮಾಡ್ಕೊಂಡವ್ರೆ. ಕಾವೇರಿ ವಾರಕ್ಕೆ 2 ಸರಿ ನೀರು ಕೊಡ್ತೀವಿ. ಇಡೀ ಬೆಂಗಳೂರಲ್ಲಿ ಹಂಗೆ ಕೊಡೋದು, 3 ಸರಿ ಎಲ್ಲೂ ಕೊಡಲ್ಲ. ಬಂದಂಥ ಸಂದರ್ಭದಲ್ಲಿ ಸಂಪಿರೋರು ನೀರು ತುಂಬ್ಕೊಂಡ್ಬಿಡ್ತಾರೆ. ಪಾಪ ಈ ಕೆಲವು ಮನೆಗಳು ಸಂಪಿರಲ್ಲ, ಬರೀ ಡ್ರಮ್ಗಳು ಇಟ್ಕೊಂಡು ಅವು ಇರ್ತಾರೆ. ಇವ್ರಿಗೊಂದು ಸ್ವಲ್ಪ ಸಮಸ್ಯೆ. ಅದಕ್ಕೆ ನಮ್ಮ ಇಂಜಿನಿಯರ್ಸ್ ಕೇಳ್ಕೊಂಡಿದ್ದೀನಿ, ಸ್ವಲ್ಪ ಟೈಮಿಂಗ್ ಸ್ವಲ್ಪ ಜಾಸ್ತಿ ಮಾಡ್ರಿ, ಅಟ್ಲೀಸ್ಟ್ ಹಿಡ್ಕೊತಾರೆ ಅವರು ಅಂತೇಳಿ. ಇದರಲ್ಲಿ ಒಂದು ಸರ್ಕಾರದ ಕಡೆಯಿಂದ ಮೊದಲಿಂದನೂ ಆಗಿರ್ತಕ್ಕಂಥ ಅನುಕೂಲ, ಯಾರು ಕಾಲೋನಿಗಳು ಸ್ಲಮ್ಗಳು ಇರ್ತವೆ, SC ST ಜನಾಂಗ ಇರ್ತಾರೆ ಒಂದು ಕಡೆಗೆ, ಅವ್ರಿಗೆ ಆ ಸ್ಲಮ್ಗಳಿಗೆ ತಿಂಗಳಿಗೆ 10,000 ಲೀಟರ್ ನೀರು ಉಚಿತವಾಗಿ ಕೊಡ್ತೀವಿ. ಮೀಟ್ರ್ ಇದ್ರೂ ಕೂಡ 10,000 ಲೀಟರ್ ಅವ್ರು ಫ್ರೀ ಇರ್ತದೆ. ಅದ್ರ ಮೇಲೆ ಏನಾಗ್ತದೆ ಅದು ಬಿಲ್ ಬರ್ತದೆ. ಮತ್ತು ಅವ್ರಿಗೆ ಪ್ರೋರೋಟ ಚಾರ್ಜ್ ಬರೋಲ್ಲ. ಅವ್ರಿಗೆ ಮೀಟ್ರ್ ಚಾರ್ಜಸ್ ಕೊಡಬೇಕು. ಹೇಳ್ತಾರೆ ನಮ್ಮ ಇಂಜಿನಿಯರ್ಸ್ ಎಷ್ಟು ಅಂತೇಳಿ, ಆ ಮೀಟ್ರ್ ಚಾರ್ಜಸ್ ಕೊಟ್ಟು ತಗೋಬೇಕು. ಕೆಲವರು ಅದನ್ನು ಫ್ರೀ ಮಾಡುವಂತಾರೆ. ಟ್ಯಾಂಕರಲ್ಲಿ ಮಾತ್ರ 500 ರೂಪಾಯಿ ನೀರು ಓಡಿಸ್ಕೊಂತ ಇರ್ತಾರೆ. 500-1000 ಆಗಿರ್ಬೇಕು. ಈಗ 900 ರೂಪಾಯಿ. ಅದು ಯಾವುದು ಎಲ್ಲ ಕೋಗಲ್ಕೆರೆ ನೀರು, ಕೊಚ್ಚೆ ನೀರುಗಳೆಲ್ಲ ನೋಡಕ್ಕೆ ಬೆಳ್ಳಗಿರ್ತದೆ. ನೀವು ಟೆಸ್ಟ್ ಮಾಡಿದ್ರೆ ಅದು ಕುಡಿಯೋಂಗಿಲ್ಲ, ಡೈರೆಕ್ಟಾಗಿ ಕಾಯಿಸಿ ಕುಡಿಬೇಕು, ಇಲ್ಲ ಫಿಲ್ಟರ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಈಗ ನಾನು ಹೇಳಿದ್ದೀನಿ, ರೋಡು ಎಲ್ಲೆಲ್ಲಿ ಮಾಡ್ತೀರೋ ಎಲ್ಲ ಮಾಡ್ಬಿಡ್ರಿ. ಇದಾದಮೇಲೆ ನಿಮ್ಗೆ ಎಂಟೈರ್ ಮತ್ತೆ ಎಲ್ಲ ರೋಡ್ಗಳು ಹೊಸದಾಗಿ ಮಾಡಿಕೊಡ್ತೀವಿ. ಡ್ರೈನೇಜು ಎಲ್ಲ ಹೊಸ ರೋಡ್ ಒಂದ್ಸರಿ ಮಾಡ್ತೀನಿ. ಏನಂತಂದ್ರೆ ಅಂದ್ಬಿಟ್ಟು, ಯಾಕಂದ್ರೆ ಮೊದಲು ಅಗಿಯೋದು ಲೀಕೇಜು ಇದು ಆಗ್ತಾ ಇತ್ತು. ಇವೊಂದು ಸರಿ ಕಾವೇರಿ ಇದಾದಮೇಲೆ ಸ್ಯಾನಿಟ್ರಿ ಎಲ್ಲೆಲ್ಲ ಆಗಬೇಕು ಮಾತಾಡೋಕೆ ಹೇಳಿದ್ದೀನಿ. ನಮ್ಮ ಇನ್ನೊಂದು ಪ್ರಾಜೆಕ್ಟಲ್ಲಿ ಬರ್ತಾರೆ, ಅವ್ರ ಜೊತೆಲಿ ಮಾಡಿ ಎಲ್ಲೆಲ್ಲಿ ಸ್ಯಾನಿಟರಿ ಸ್ಲೋಪ್ ಸಿಗ್ತದೋ ಸ್ಯಾನಿಟರಿನ ಮುಗಿಸ್ಕೊಟ್ಬಿಡ್ತೀವಿ. ಯಾಕಂದ್ರೆ ಅದೆರಡು ಮೇಜರ್ ಕೆಲಸ ಅವೆಲ್ಲ ಕೂಡ. ಸೊ ಅದಾದಮೇಲೆ ಈಗ ನಿಮ್ಗೆ 2.5 ಕೋಟಿನ 3 ಕೋಟಿನ ಮಂಜೂರು ಮಾಡಿಸ್ಬಿಟ್ಟಿದ್ದೀನಿ ಯಾವುದು ರೋಡ್ಗಳಿಗೆ, ಅದಕ್ಕೆಲ್ಲ. ಅಲ್ಲಿ ಕೆಲಸ ಆದಮೇಲೆ ರೋಡ್ ಮಾಡ್ತಾರೆ. ನಮ್ಗೆ ಇನ್ನೊಬ್ಬ ಇಂಜಿನಿಯರ್ ಬರ್ತಾರೆ, ಬಂದು ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡ್ತಾರೆ. ಬಹುಶಃ ನಿಮ್ಗೊಂದು 5-6 ತಿಂಗಳೊಳಗಡೆಗೆ ನಿಮಗೆ ನೀರಿಗಾಗಲಿ ಮತ್ತು ಯಾವುದೇ ರಸ್ತೆಗಳಿಗಾಗಿ ಏನೂ ಸಮಸ್ಯೆ ಇಲ್ಲ ಮಾಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರಗಳು ಬದಲಾಗೆಲ್ಲ ಸ್ವಲ್ಪ ಗ್ರ್ಯಾಂಟ್ಗಳು ಕಡಿಮೆ, ದುಡ್ಡು ಕೂಡ ಡೆವಲಪ್ಮೆಂಟ್ಗೆ ಇಲ್ಲ. ಜನಗಳ ಆಸೆ ಜಾಸ್ತಿ, ಆಕಾಂಕ್ಷೆ ಜಾಸ್ತಿ. ಆದರೆ ಬರ್ತಕ್ಕಂಥ ಅನುದಾನಗಳು ಸ್ವಲ್ಪ ಕಡಿಮೆ ಆಗಿತ್ತು ನಮಗೆಲ್ಲ. ಸೊ ಈಗ ಮತ್ತೆ ಅನುದಾನ ತೊಗೊಂಬಂದಿದ್ದೀನಿ.
ಸೊ ನಿಮ್ಗೇನು ಇರೋದ್ರಲ್ಲಿ ಕೆಲಸ ಆಗಬೇಕು ಖಂಡಿತವಾಗಿ ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ. ಯಪ್ಪ ಅಲ್ಲಿ ಮಾತಾಡ್ಕೊಡೋದು, ನಮ್ಮ ಕಡೆ ಗಮನನೇ ಕೊಡಲ್ಲ, ಈ ಕಡೆ ಬಾ ಅಂತ ಹೇಳಿದ್ವಿ ಬರಲಿಲ್ಲ, ಅವಾಯ್ಡ್ ಮಾಡ್ತಾರೆ, ಹಂಗೇನಿಲ್ಲ. ನಮ್ಗೆ ಯಾರೂ ಶತ್ರುಗಳು ಅಲ್ಲ, ಎಲ್ಲ ನಮ್ಮವರೇ. ಎಲೆಕ್ಷನ್ ಗೆಲ್ಲೋವರೆಗೂ BJP ನಾನು ಗೆದ್ಮೇಲೆ ಎಲ್ಲರೂ ನಮ್ಮವರೇನೆ. ತಿರ್ಗಿ ಆಮೇಲೆ ಎಲೆಕ್ಷನಲ್ಲಿ ಯಾರಿಗೆ ಅವ್ರಿಗೆ ಇಷ್ಟ ಬರ್ತದೋ ಅವ್ರಿಗೆ ಆಶೀರ್ವಾದ ಮಾಡ್ಕೊಂಡು ಹೋಗ್ಲಿ. ನಾನಂತೂ ನಿರಂತರವಾಗಿ MLA ಆದಮೇಲೆ ಕ್ಷೇತ್ರಕ್ಕೆ ಬರ್ತಾನೆ ಇದ್ದೀನಿ. ಮೊದಲು ಶ್ರೀನಿವಾಸಪುರ ಹೆಂಗಿತ್ತು, ಈಗ ಹೆಂಗಿತ್ತು ನಿಮ್ಗೆ ಗೊತ್ತಿರ್ಬೋದು. ಮೊದಲೆಲ್ಲ ಬರೋಕ್ಕೂ ಆಗ್ತಾ ಇರಲಿಲ್ಲ. ಮತ್ತು ರೋಡ್ಗಳು ಅಗಲ ಇಲ್ಲಿ ಎಲ್ಲ ಚಿಕ್ಕ ರೋಡ್ಗಳು ಇರೋದ್ರಲ್ಲಿ ಯಾಕೋ ಅಡ್ಜಸ್ಟ್ ಮಾಡಿ ಸ್ವಲ್ಪ ಮಾಡ್ಕೊಡೋಂಥ ಕೆಲಸ ಮಾಡ್ತಾರೆ.